ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಭಾವನೆ, ನನ್ನ ಆಸೆನೂ ಅದೇ, ಎಲ್ಲರೂ ಚೆನ್ನಾಗಿರಬೇಕು. ಏನು ಗೊತ್ತಾ, ಶಿವರಾತ್ರಿ ಕಳೆದ ನಂತರ ಬಿಸಿಲು ಜೋರಾಗಿಬಿಡತ್ತೆ ಅಲ್ವಾ? ಶೆಕೆ ಶೆಕೆ ಶೆಕೆ. ಏನು ಮಾಡೋದು? ಈ ಶೆಕೆಗಾಲದಲ್ಲೇ ನಮ್ಗೆ ಫಂಕ್ಷನ್ಸ್ ಜಾಸ್ತಿ ಅಲ್ವಾ? ಮದುವೆ ಇರುತ್ತೆ, ಉಪನಯನ ಇರುತ್ತೆ, ಗೃಹ ಪ್ರವೇಶ ಇರುತ್ತೆ, ಸೀಮಂತ ಇರುತ್ತೆ, ಹೀಗೆ ಎಷ್ಟೊಂದು ಕಾರ್ಯಕ್ರಮಗಳು ಹೋಗೋಕ್ಕಿರುತ್ತೆ. ಆ ಶೆಕೆಯಲ್ಲಿ ರೇಷ್ಮೆ ಸೀರೆ ಅಂತೂ ಉಟ್ರೆ ಹೆಂಗಸ್ರ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದಲ್ವಾ? ಸಖತ್ತು ಶೆಕೆಯಲ್ಲಿ ಕಷ್ಟಪಡ್ತಿರ್ತೀವಿ ನಾವು ರೇಷ್ಮೆ ಸೀರೆ ಉಟ್ಟು. ರೇಷ್ಮೆ ಸೀರೆ ಬದಲು ರೇಷ್ಮೆ ಮತ್ತು ಕಾಟನ್ ಮಿಕ್ಸ್ ಆಗಿರುವಂಥದ್ದು ಅಥವಾ ಕಾಟನ್ನೇ ಇರುವಂತಹ ಒಳ್ಳೊಳ್ಳೆ ಸೀರೆಗಳು ಬರ್ತವೆ. ಅಂಥ ಸೀರೆಗಳನ್ನು ನಾವು ಈ ಬೇಸಿಗೆಯಲ್ಲಿ ಸೆಕೆ ಟೈಮಲ್ಲಿ ಇಟ್ಕೊಂಡು ಫಂಕ್ಷನ್ಗಳಿಗೆ ಹೋದರೆ ಸ್ವಲ್ಪ ಮಟ್ಟಿನ ಆರಾಮ ಸಿಗತ್ತೆ. ದೊಡ್ಡ ದೊಡ್ಡ ಬಾರ್ಡರ್ ಜರಿ ಸೀರೆ ಉಡ್ತೀವಲ್ವಾ, ಶೆಕೆ ತಡಿಯೋಕ್ಕಾಗೋದಿಲ್ಲ. ನಾನೇನು ಮಾಡ್ತೀನಿ, ಅದಕ್ಕೆ ಸಮ್ಮರಲ್ಲಿ ಯಾವುದೇ ಫಂಕ್ಷನ್ ಅಟೆಂಡ್ ಮಾಡೋದಾದ್ರೂ ಸಿಲ್ಕ್ ಕಾಟನ್ ಸ್ಯಾರೀಸ್ ಬರುತ್ತಲ್ವಾ, ಒಂದು ಥ್ರೆಡ್ ವೀವಿಂಗ್ ಸಿಲ್ಕ್ ಇರುತ್ತೆ, ಒಂದು ಕಾಟನ್ ಇರುತ್ತೆ. ಆ ಥರ ಸೀರೆಗಳು ಹಗುರವಾಗೂ ಇರುತ್ತೆ ಮತ್ತು ನಮಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ. ಶೆಕೆಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ. ಹಾಗಾಗಿ ನಾನು ಅಂಥ ಸೀರೆನೇ ಪ್ರಿಫರ್ ಮಾಡ್ತೀನಿ. ನನ್ನ ಹತ್ರ ಕೆಲವು ಸಿಲ್ಕ್ ಕಾಟನ್ ಸಾರಿಗಳನ್ನು ಇವತ್ತು ನಿಮ್ಗೆ ನಾನು ತೋರಿಸ್ಕೊಡೋಣ. ನನ್ನ ಸಿಲ್ಕ್ ಸೀರೆಗಳದ್ದು ಒಂದು ವಿಡಿಯೋ ಹಾಕಿದ್ದೀನಿ ಸ್ವಲ್ಪ ದಿವಸದ ಮುಂಚೆ. ಇನ್ನೂ ಸುಮಾರು ವಿಡಿಯೋಗಳನ್ನು ಮುಂದೆ ಮಾಡ್ತೀನಿ. ನಾನು ನನ್ನ ಹತ್ರ ಸಿಲ್ಕ್ ಸೀರೆಗಳ ವಿಡಿಯೋಗಳನ್ನು ಮಾಡ್ತೀನಿ, ಕಡಿಮೆ ರೇಟಿನ ಸಿಲ್ಕ್ ಸೀರೆಗಳ ವಿಡಿಯೋ ಮಾಡ್ತೀನಿ. ಇವತ್ತು ನಾನು ಸಿಲ್ಕ್ ಕಾಟನ್ ಅಥವಾ ಕಾಟನ್ ಸಿಲ್ಕ್ ಸಾರಿಗಳದ್ದು ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಎಲ್ಲರೂ ನೋಡಿ. ಫ್ರೆಂಡ್ಸ್, ಇದು ನನ್ನ ಮೊದಲನೇ ಕಾಟನ್ ಸಿಲ್ಕ್ ಸಾರಿ ನೋಡಿ. ಗ್ರೀನ್ ಕಲರ್ ಡಬಲ್ ಶೇಡ್ ಇದೆ. ಗ್ರೀನ್ ಕಲರ್ಗೆ ಸೆಲ್ಫಲ್ಲಿ ಜರಿ ಬಾರ್ಡರ್ ಬಂದಿದೆ. ಇದು ಸೆರ್ಗೇನು ಪಟ್ಟಿ ಪಟ್ಟಿ ಇದೆ ಅಷ್ಟೇ ನೋಡಿ. ಈ ತರ ಸೆರ್ಗು, ಇದೇ ಕಲರ್ ಬ್ಲೌಸ್. ಈ ಸೀರೆಗಳೆಲ್ಲ ನೀವು ಸಮ್ಮರಲ್ಲೂ ಫಂಕ್ಷನ್ಗಳಿಗೆ ಉಟ್ರೆ ನಿಮ್ಗೆ ಸ್ವಲ್ಪ ಆರಾಮ ಅನ್ಸತ್ತೆ. ಆ ಶೆಕೆಗೆ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಉಟ್ರೆ ತುಂಬಾ ಕಷ್ಟ ಅನ್ಸತ್ತಲ್ವಾ ಫ್ರೆಂಡ್ಸ್? ನೋಡಿ, ಈ ತರ ಚೆನ್ನಾಗಿದೆ ಅಲ್ವಾ? ಹಗುರವಾಗೂ ಇರುತ್ತೆ. ಮತ್ತೆ ಇದು ಸ್ವಲ್ಪ ಬೆವರು ಎಳ್ಕೊಳತ್ತಲ್ಲ, ನಮ್ಗಷ್ಟು ಕಷ್ಟ ಅನ್ಸಲ್ಲ. ಇಂಥ ಸೀರೆಗಳನ್ನು ನಾವು ಬೇಸಿಗೆಯಲ್ಲಿ ಯಾವಾಗಲೂ ಈ ಥರ ಸೀರೆಗಳನ್ನು ಫಂಕ್ಷನ್ಗಳಿಗೆ ಯೂಸ್ ಮಾಡೋದು ಒಳ್ಳೆಯದು, ಆರಾಮ ಅನ್ಸತ್ತೆ. ನೋಡಿದ್ರಲ್ವಾ? ಇದು ಫಸ್ಟ್ ಸಾರಿ, ಗ್ರೀನ್ ಕಲರ್ ಸಾರಿ. ಇದು ನೋಡಿ, ಇದು ಅಷ್ಟೇ ಚೆನ್ನಾಗಿದೆ. ಪಿಂಕ್ ಕಲರ್, ಈ ಥರ ಸೆಲ್ಫ್ ಜರಿ ಬಂದಿದೆ. ಅದರಲ್ಲಿ ಮೇಲ್ಗಡೆ ಸಣ್ಣ ಬಾರ್ಡರ್ ಇದೆ, ಕೆಳಗಡೆ ದೊಡ್ಡ ಬಾರ್ಡರ್ ಇದೆ. ಪಿಂಕ್ ಬ್ಲೌಸ್ ಇದಕ್ಕೆ ನೋಡಿ. ಈ ಕಲರ್ ಬ್ಲೌಸು ಉಡಕ್ಕೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸಮ್ಮರಲ್ಲಿ ಇವೆಲ್ಲ ಹೇಳಿ ಮಾಡಿಸಿದಂಥ ಸೀರೆ ನೋಡಿ. ಸೆರ್ಗಿ ಇಷ್ಟೇ ಬರುತ್ತೆ, ಸೆರ್ಗೇನು ಸ್ಪೆಷಲ್ ಏನಿಲ್ಲ. ಈ ಥರ ಬರುತ್ತೆ ನೋಡಿ. ಸೆರ್ಗು ಈ ಕಲರಲ್ಲಿ ಬರುತ್ತೆ. ಮೈ ಹೀಗೆ ಬರುತ್ತೆ ನೋಡಿ. ಆರಾಮ ಇರುತ್ತೆ, ಕೂಲ್ ಆಗಿರುತ್ತೆ ನಮಗೆ, ಮತ್ತೆ ಹಗುರ ಇರುತ್ತೆ. ಬೇಸಿಗೆಗೆಲ್ಲ ಹೇಳಿ ಮಾಡಿಸಿದಂತಹ ಸೀರೆಗಳು. ಬ್ಲೂ ಕಲರಲ್ಲಿ ಸಪೂರ ಬಾರ್ಡರ್ ಇದೆ. ಇದಕ್ಕೆ ಲೈಟ್ ಬ್ಲೌಸ್ ಬರುತ್ತೆ. ಇದಕ್ಕೆ ಲೈಟ್ ಕಲರಲ್ಲಿ ಬ್ಲೌಸ್ ಬರುತ್ತೆ. ಮೈಯಲ್ಲಿ ನೋಡಿ, ಮೈಯಲ್ಲಿ ಥ್ರೆಡ್ ಅಲ್ಲಿ ಈ ತರ ಡಿಸೈನ್ ಇದೆ. ಸಪೂರ ಬಾರ್ಡರ್ ಕೆಳಗಡೆ. ಸಣ್ಣ ಸಣ್ಣ ಫಂಕ್ಷನ್ನಿಗೆ ಉಟ್ಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಸಾರಿಗಳು ನೋಡಿ. ಸೆರ್ಗಿ ಹೀಗೆ ಬಂದಿದೆ ಇದರದ್ದು. ಇದು ಸೆರ್ಗು, ಇದು ಮೈ ನೋಡಿ. ಮೈಯಲ್ಲಿ ಥ್ರೆಡ್ಡಲ್ಲೇ ಇದರಲ್ಲಿ ಡಿಸೈನ್ ಇದೆ, ಥ್ರೆಡ್ ವರ್ಕಲ್ಲಿ ಡಿಸೈನ್ ಇದೆ. ಈ ಕಲರ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ನೋಡಿ. ಈ ಕಲರಲ್ಲಿ ಬ್ಲೌಸ್ ಬರುತ್ತೆ ಇದಕ್ಕೆ. ಈ ಕಲರಲ್ಲಿ
ಬ್ಲೌಸ್ ಇದೆ. ಇದು ಅಷ್ಟೇ ತುಂಬ ತೆಳ್ಳಗಾಗಿ ಲೈಟ್ ವೆಯ್ಟ್ ಸೀರೆ, ತುಂಬ ಕಂಫರ್ಟೇಬಲ್ ಇರುತ್ತೆ. ಇದು ನೋಡಿ, ಇದು ಬೆಟ್ಟಗೇರಿ ಸ್ಟೈಲು, ನಾರ್ತ್ ಕರ್ನಾಟಕ ಸ್ಟೈಲ್ ಸಾರಿಗಳಿವೆಲ್ಲ ನೋಡಿ. ಕೆಳಗಡೆ ಇದಕ್ಕೆ ಬಾರ್ಡ್ರಿಗೆ ಈ ತರ ಚೆಕ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ವಿತ್ ಬ್ಲೌಸ್ ಅಲ್ಲ, ಇದಕ್ಕೆ ಬೇರೆ ಬ್ಲೌಸ್, ಯೆಲ್ಲೋ ಕಲರ್ ಬ್ಲೌಸ್ ಹಾಕ್ತೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲದಕ್ಕೂ ಸರಿ ಹೀಗೆ ಬರುತ್ತೆ. ಇಳಕಲ್ ಸೀರೆ ಬರುತ್ತಲ್ವಾ, ಆ ತರದ್ದು. ಇದೆಲ್ಲ ನಾವು ಗದಗಲ್ಲಿದ್ದವಾಗ ಅಲ್ಲಿ ಬೆಟ್ಟಗೇರಿಲಿ ನೇಯ್ತಾ ಇದ್ರು ಸಾರಿಗಳನ್ನ, ತುಂಬಾ ನೇಯ್ತಾ ಇದ್ರು. ಅಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಸೀರೆಗಳಿವೆಲ್ಲ. ಇವು ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗೆ. ನನ್ನ ಹತ್ರ ಇದರಲ್ಲೇ 3 ಕಲರಲ್ಲಿ ಇದೆ ಫ್ರೆಂಡ್ಸ್ ಸಾರಿ. ಒಂದು ಈ ಚಾಕ್ಲೇಟಿಗೆ ಯೆಲ್ಲೋ ಕಲರು, ಬ್ಲ್ಯಾಕಿಗೆ ಯೆಲ್ಲೋ ಕಲರು, ಇನ್ನೊಂದು ಗ್ರೀನಿಗೆ ಯೆಲ್ಲೋ ಕಲರ್. ಬಾರ್ಡರ್ ಎಲ್ಲವೂ ಒಂದೇ ಕಲರ್ ಇದೆ. ಗ್ರೀನಿಗೆ ವಿತ್ ಬ್ಲೌಸ್ ಇದೆ, ಇನ್ನೆರಡಕ್ಕೆ ಬ್ಲೌಸ್ ಇಲ್ಲ ನೋಡಿ. ಇದು ಸೆರ್ಗ್ ಬರುತ್ತೆ, ಇದು ಮೈ. ತುಂಬ ಕಂಫರ್ಟೇಬಲ್. ನೀವು ಸಣ್ಣ ಸಣ್ಣ ಫಂಕ್ಷನಿಗೆ, ಬರ್ತ್ಡೇ ಪಾರ್ಟಿ ಇದ್ರೆ ಅದಕ್ಕೆಲ್ಲ ಈ ತರ ಸೀರೆಗಳನ್ನ ಉಟ್ಕೊಂಡು ಹೋಗೋದ್ರಿಂದ, ಸಮ್ಮರಲ್ಲಿ ಫಂಕ್ಷನ್ಸ್ ಜಾಸ್ತಿನೇ ಅಲ್ವಾ, ಇಂಥ ಸೀರೆಗಳು ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ನೋಡಿದ್ರಲ್ವಾ, ನೋಡಿ ಅದೇ ತರ ಗ್ರೀನ್ ಸಾರಿ ನನ್ನ ಹತ್ರದ್ದು. ಅದಕ್ಕೆ ಬಾರ್ಡರ್ ಮೇಲೆ ಚೆಕ್ಸ್ ಬಂದಿದಲ್ವಾ, ಇದಕ್ಕೆ ಚೆಕ್ಸ್ ಇಲ್ಲ, ಅಷ್ಟೇ ಬಾರ್ಡರ್ ಇದೆ, ಅಷ್ಟೇ ಪ್ಲೇನ್ ಹಾಗೆ ಬಾರ್ಡರ್ ಇದೆ, ಮೇಲೆ ಚೆಕ್ಸ್ ಬರಲಿಲ್ಲ. ಅದಕ್ಕೆ ಸೇಮ್ ರನ್ನಿಂಗ್ ಬ್ಲೌಸ್ ಪೀಸ್ ಇದೆ ಇದರಲ್ಲಿ. ಸೆರ್ಗೆಲ್ಲ ಸೇಮ್ ಅಲ್ಲಿ ತೋರಿಸಿದ್ನಲ್ವಾ ನಿಮ್ಗೆ, ನೋಡಿ ಈ ತರನೇ ಸೆರ್ಗ್ ಬರುತ್ತೆ. 3 ಕಲರ್ ಅಲ್ಲಿ ಇದೆ, ಹಾಗಾಗಿ ನಾನು ಒಂದು ಬಿಚ್ಚಿ ತೋರಿಸಿದ್ನಲ್ವಾ, ಸಣ್ಣ ಸಣ್ಣ ಫಂಕ್ಷನಿಗೆ ನಾನು ಆ ತರದ್ದು ಉಡ್ತೀನಿ. ಹಾಗೇನೆ ಇದೊಂದು ಸಿಲ್ಕ್ ಕಾಟನ್ ಸಾರಿ ನೋಡಿ ಫ್ರೆಂಡ್ಸ್. ಇದು ಇನ್ನೊಂಥರ ಗ್ರೀನ್ ಇದೆ, ಗ್ರೀನಿಗೆ ಈ ತರ ಬ್ಲೂ ಬ್ಲೌಸ್ ಬರುತ್ತೆ ನೋಡಿ. ಸೆರ್ಗು ತೋರಿಸ್ತೀನಿ ನಾನು ನಿಮ್ಗೆ. ಸೆರ್ಗು ಫುಲ್ ಈ ತರ ಜರಿ ಇದೆ, ಇದು ಸೆರ್ಗು. ನೋಡಿ ಮೈಯಲ್ಲೂ ಬುಟ್ಟ ಬುಟ್ಟ ಬರುತ್ತೆ. ಇದು ಸೆರ್ಗು, ಇದು ಮೈ. ಹಾಗೇನೆ ಇದು ಬ್ಲೂ ಕಲರ್ ಬ್ಲೌಸ್ ಇದ್ರದ್ದು, ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ಟವಾಗ. ಇದು ಸಾರಿ ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕಾಸ್ಟ್ಲಿ, ತುಂಬ ಚೆನ್ನಾಗಿದೆ, ಸಾಫ್ಟ್. ಇದು ಬಿಸ್ಕಿಟ್ ಕಲರಲ್ಲಿ ಮೈ ಬರುತ್ತೆ. ಮೈಯಲ್ಲೂ ನೀವು ನೋಡ್ಬೋದು ಜರಿ ಜರಿ ಲೈನ್ಸ್ ಬಂದಿದೆ ಇದರಲ್ಲಿ. ಹಾಗೆ ಅಗ್ಲ ಬಾರ್ಡ್ರ್ ಇದೆ ಕೆಳಗಡೆ, ಮೇಲ್ಗಡೆ ಸಪುರ ಬಾರ್ಡ್ರ್ ಬರುತ್ತೆ. ಇದಕ್ಕೆ ಇಟ್ಟಿಗೆ ಕಲರ್ ಬ್ಲೌಸ್ ಬರುತ್ತೆ. ಇದಕ್ಕೂ ತುಂಬ ಚೆನ್ನಾಗಿದೆ ಈ ಸಾರಿನೂ. ನೋಡಿ ನಾನು ನಿಮಗೆ ತೋರಿಸ್ತೀನಿ, ತುಂಬ ಸ್ಮೂತ್ ಕ್ವಾಲಿಟಿನೂ ಇದೆ. ಸೆರ್ಗ್ ನೋಡಿ ಫ್ರೆಂಡ್ಸ್, ಸೆರ್ಗ್ ಈ ತರ ಬರುತ್ತೆ, ಫುಲ್ ಜರಿ ಇದೆ. ಈ ಕಲರೇ ಇಲ್ಲಿದೆಯಲ್ವಾ, ಈ ಕಲರೇ ಬ್ಲೌಸ್ ಬರುತ್ತೆ ಇದಕ್ಕೆ. ಇದು ಅಷ್ಟೇ, ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ತರ ಸೆರ್ಗ್ ಇದೆಯಲ್ವಾ ನೋಡಿ, ಇದು ಬ್ಲೌಸ್ ಅದರದ್ದು ನೋಡಿ. ಇದು ಸೆರ್ಗ್ ಕಲರಲ್ಲೇ ಬ್ಲೌಸ್ ಬರುತ್ತೆ ನೋಡಿ. ಗ್ರೀನ್ ಬಾರ್ಡ್ರು ಕೆಳಗಡೆ. ಸೆರ್ಗಲ್ ಏನು ಸ್ಪೆಷಲ್ ಇಲ್ಲ, ಬರೀ ಜರಿ ಹಿಂಗೆ ಸಿಲ್ವರ್ ಜರಿ ಇದೆ. ಇದು ಸಿಲ್ವರ್ ಜರಿ ನೋಡಿ, ಸಿಲ್ವರ್ ಜರಿ ಲೈನ್ಸ್ ಬಂದಿದೆ ಅಷ್ಟೇ ಸೆರ್ಗಲ್ಲಿ. ಸೆರ್ಗಲ್ ಏನು ಜಾಸ್ತಿ ಜರಿ ಎಲ್ಲ ಇಲ್ಲ, ಬಟ್ ಉಡಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ. ಕೆಳಗಡೆ ಅಗ್ಲ ಬಾರ್ಡ್ರ್ ಇದೆ ನೋಡಿ, ಈ ಥರ ಅಗ್ಲ ಬಾರ್ಡ್ರ್ ಬರುತ್ತಲ್ವ, ಇಲ್ಲಿ ಅಗ್ಲ ಬಾರ್ಡ್ರ್ ಬರೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ಸಾರಿನೂ ಅಷ್ಟೇ, ಉಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗ್ರೀನ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್, ಸಿಲ್ವರ್ ಜರಿ ಇದೆ. ಈ ಸಾರಿ ಉಟ್ಟವಾಗ ಸಿಲ್ವರ್ ಜ್ಯುವೆಲ್ಲರಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಅದರ ಬ್ಲೌಸ್ ಫ್ರೆಂಡ್ಸ್ ನೋಡಿ. ಹೇಗನ್ನಿಸ್ತು ನಿಮಗೆ? ನನಗೆ ಇಷ್ಟ ಈ ಸಾರಿ, ತುಂಬ ಚೆನ್ನಾಗಿದೆ ಅಲ್ವಾ? ಇದೊಂದು ಸಾರಿ ನೋಡಿ ಫ್ರೆಂಡ್ಸ್, ಇದು ಹೀಗೆ ಅಡ್ಡ ಅಡ್ಡ ಗೆರೆಗಳಿದೆ ಮೈಯಲ್ಲಿ. ಮೇಲೆ ಕ್ರೀಮ್ ಕಲರ್ ಬರುತ್ತೆ, ಸಣ್ಣ ಜರಿ ಪಟ್ಟಿ. ಸೀರೆ ಬಾರ್ಡ್ರಲ್ಲಿ ಮೆರೂನ್ ಕಲರ್ ಬರುತ್ತೆ ಈ ಥರ. ಅದಕ್ಕೆ ಮೆರೂನ್ ಬ್ಲೌಸ್ ಇದೆ, ಈ ಕಲರ್ ಬ್ಲೌಸ್ ಇದೆ ನೋಡಿ. ಇದು ಸೆರ್ಗ್ ಇದೆ, ಇದು
ಹಿಂಗೆ ಬರುತ್ತೆ ಉಟ್ಟಾಗ ನೋಡಿ. ಕೆಳಗಡೆ ಮೆರೂನ್ ಬಾರ್ಡರ್ ಬರುತ್ತೆ, ಮೇಲ್ಗಡೆ ಕ್ರೀಮ್ ಬಾರ್ಡರ್ ಬರುತ್ತೆ. ತುಂಬ ಲೈಟ್ ವೆಯ್ಟ್ ಇದೆ. ಸಣ್ಣ ಸಣ್ಣ ಫಂಕ್ಷನಿಗೆಲ್ಲ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನಮಗೆ ಸಣ್ಣ ಫಂಕ್ಷನಿಗೆ ಬೇಸಿಗೆ ಕಾಲದಲ್ಲಿ ತುಂಬ ಕಂಫರ್ಟೇಬಲ್ ಇರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದೊಂದು ಸಿಲ್ಕ್ ಕಾಟನ್ ಸಾರಿ, ರಾಮ ಗ್ರೀನ್ ತರ ಬರುತ್ತೆ. ಬ್ಲೂ ಬಾರ್ಡ್ರು, ಅಗ್ಲ ಬಾರ್ಡ್ರು, ಮೇಲೂ ಹಾಗೆ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ, ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಸೆರ್ಗು ಬ್ಲೂ ಅಲ್ಲಿದೆ, ಮೈ ಗ್ರೀನ್ ಇದೆ ಸೀರೆದು ನೋಡಿ ಫ್ರೆಂಡ್ಸ್. ಇದು ಬ್ಲೂ ಬ್ಲೌಸ್, ಇದಕ್ಕೆ ಬಾರ್ಡರ್ ಕಲರ್, ಬಾರ್ಡರ್ ಸರ್ಕಲರ್ ಬ್ಲೌಸ್. ಸಾಮಾನ್ಯವಾಗಿ ಹಾಗೆ ಅಲ್ವಾ ಕಾಂಟ್ರಾಸ್ಟ್ ಸಾರಿಗಳಿಗೆ, ಆ ಥರನೇ ಬಾರ್ಡರ್ ಸೆರಗಿರುವಂಥ ಕಲರಲ್ಲಿ ಬ್ಲೌಸ್ ಬರುತ್ತೆ. ಇದು ಲಾಸ್ಟ್ ಸೀರೆ, ಚಕ್ಸ್ ಬಂದಿರುವಂಥದ್ದು ನೋಡಿ. ಚಾಕ್ಲೇಟ್ ಮತ್ತೆ ಕ್ರೀಮ್ ಕಲರಲ್ಲಿ, ಡಾರ್ಕ್ ಲೈಟ್ ಚಾಕ್ಲೇಟ್ ಕಲರು. ಜಾಸ್ತಿ ಜರಿ ಇಲ್ಲ, ಮೈಯಲ್ಲಿ ಒಂದೊಂದು ಬುಟ್ಟ ಬರುತ್ತೆ. ಸಪೂರ ಕೆಳಗಡೆ ಇಷ್ಟೇ ಪಟ್ಟಿಯಾಗಿ ಜರಿ ಇದೆ. ಈ ತರ ಇಡೀ ಸೀರೆಯಲ್ಲಿ ಬಾರ್ಡ್ರಲ್ಲಿ ಮತ್ತೆ ಸೆರ್ಗಲ್ಲಿ ಇದೆ ನೋಡಿ. ಇದು ಸೆರ್ಗು ನೋಡಿದ್ರಲ್ವಾ. ಇದು ಅಷ್ಟೇ, ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ನೋಡಿದ್ರಲ್ವಾ. ಇದಕ್ಕೆ ಚಾಕ್ಲೇಟ್ ಕಲರ್ ಬ್ಲೌಸ್. ಅದು ಚಾಕ್ಲೇಟ್ ಕಲರ್ ಬ್ಲೌಸ್ ಹಾಕಿ ಉಟ್ಟಾವಾಗ ಸಾರಿ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ. ಸೆರ್ಗು ನೋಡಿ ಫ್ರೆಂಡ್ಸ್, ಸೆರ್ಗು ತುಂಬಾ ಚೆನ್ನಾಗಿದೆ. ಇದರದ್ದು ಸಿಂಪಲ್ ಬಟ್ ಡಿಸೈನ್ ಚೆನ್ನಾಗಿದೆ ನೋಡಿ. ನನ್ನ ಕೊನೆಯ ಸೀರೆ. ನಾನು ಯಾಕೆ, ಈಗ ಸಮ್ಮರ್ ಬಂತಲ್ವಾ, ನಿಮ್ಗಳಿಗೂ ಸಮ್ಮರಲ್ಲಿ ತುಂಬ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಿರುತ್ತೆ. ಈ ಥರ ಸಾರಿಗಳು ಕಂಫರ್ಟೇಬಲ್ ಆಗಿರುತ್ತೆ, ನಮ್ಗೆ ಸ್ವಲ್ಪ ಆರಾಮ ಕೊಡುತ್ತೆ. ಆ ರೇಷ್ಮೆ ಸೀರೆ ಉಟ್ಕೊಂಡು ಅಯ್ಯೋ ಶೆಕೆ ತಡಿಯೋಕ್ಕಾಗಲ್ಲ ಅಂತ ಒದ್ದಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ನಾನಂತೂ ಬೇಸಿಗೆ ಪೂರ್ತಿ ಯಾವುದೇ ಫಂಕ್ಷನ್ ಹೋಗ್ಲಿಕ್ಕಿರಲಿ ಇಂಥ ಸೀರೆಗಳನ್ನೇ ಪ್ರಿಫರ್ ಮಾಡೋದು. ಹಾಗಾಗಿ ನನ್ನ ಹತ್ರ ಒಂದು 10-11 ಸೀರೆಗಳಿದಾವಲ್ಲ, ಅದರಲ್ಲೊಂದು 2-3 ಸೀರೆ ಮದುವೆಗೆಲ್ಲ ಉಡಕ್ಕಾಗಲ್ಲ. ಉಳಿದ ಸೀರೆಗಳನ್ನ ಮದುವೆಗೂ ಉಡ್ಬೋದು ನಾವು. ಹಾಗಾಗಿ ನಾನು ಅಂಥ ಸೀರೆಗಳನ್ನೇ ಬೇಸಿಗೆಯಲ್ಲಿ ಉಡ್ತೀನಿ. ನೀವೇನ್ ಮಾಡ್ತೀರಾ? ನಿಮಗೂ ಸಿಲ್ಕ್ ಕಾಟನ್ ಸಾರೀಸ್ ಅಂದ್ರೆ ಇಷ್ಟನಾ, ಅಥವಾ ಪೂರ್ತಿ ರೇಷ್ಮೆ ಸೀರೆನೇ ಇಷ್ಟನಾ? ನನಗೆ ನಿಜವಾಗ್ಲೂ ಸಿಲ್ಕ್ ಕಾಟನ್ ಸಾರೀಸೇ ಇಷ್ಟ, ಬಟ್ ರೇಷ್ಮೆ ಸೀರೆಗಳು ಬೇಕಾಗತ್ತಲ್ವಾ, ಇಟ್ಕೊಂಡಿರ್ತೀನಿ ಅಷ್ಟೇ. ಸಮ್ಮರ್ ಪೂರ್ತಿ ಎಲ್ಲ ಫಂಕ್ಷನ್ಗಳನ್ನು ಈ ಸಾರಿಗಳಲ್ಲೇ ಕಳಿತೀನಿ ನಾನು. ಹೇಗನ್ನಿಸ್ತು ನಿಮಗೆ ನನ್ನ ಸಿಲ್ಕ್ ಕಾಟನ್ ಸಾರಿಗಳ ಕಲೆಕ್ಷನ್? ಇಷ್ಟ ಆಯ್ತು ಅಂದ್ರೆ ನಿಮಗೂ ಯಾವ್ದು ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನೆಲ್ಲ ನೋಡಕ್ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳಿ. ಆದೀತಾ? ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಮುಂದೆ ಸಿಗೋಣ. ಬಾಯ್, ಎಲ್ಲರಿಗೂ ನಮಸ್ತೆ.